ನನ್ನ ಹೆಸರು ಜಯಣ್ಣ ಅಂತ. ನಾವು ಇಲ್ಲೇ ಇರೋದು, ಮೂಲತಃ ಇಂದಿರಾ ಕಾಲೋನಿನೇ ನಾವು ವಾಸ ಇರೋದು. ನಾವು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ, ಅದು ಒಂದೆರಡು ಮಾತಲ್ಲಿ ಆಗಲ್ಲ. ಅದು ನಾವೇನಪ್ಪ ಅಂದರೆ ನಮಗೂ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ, ನಾವು ಮಾಡ್ತಾಯಿದ್ದೀವಿ. ಭಗವಂತನಲ್ಲಿ ನಾವು ನಂಬಿಕೆ ಇಟ್ಟು, ಆದರೆ ನಂಬಿಕೆ ಇಡಬೇಕಷ್ಟೇ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಇಲ್ಲಿದೆ. ಯಾರಾದರೂ ನಂಬಿಕೆ ಇಟ್ಟು ಬಂದರೆ ಅವ್ರ ಕೆಲಸಗಳು 100ಕ್ಕೆ 100 ಸತ್ಯ ಆಗುತ್ತೆ. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಒಂದು ಸುದರ್ಶನ ಚಕ್ರ ಅಂತ ಒಂದು ಕಲ್ಲಿದೆ. ಆ ಕಲ್ಲ ಮೇಲೆ ನಾವು ಬೇಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಆ ಕೆಲಸ ಆಗುತ್ತೆ. ಆಗಂಗಿದ್ರೆ ಬಲಗಡೆ ಕೊಡಪ್ಪ ಅಂದರೆ ಬಲಗಡೆ ತಿರುಗುತ್ತೆ. ನೀವು ಯಾವ ಕಡೆ ಕೇಳ್ತೀರ ಆ ಕಡೆ ರೊಟೇಟ್ ಆಗುತ್ತೆ. ಅದೇ ಒಂದು ವಿಶೇಷತೆ, ಅದೇ ಒಂದು ಶಕ್ತಿ ಇಲ್ಲಿ. ಮತ್ತು ನಾವು ಹನುಮ ಜಯಂತಿ ವರ್ಷಕ್ಕೊಂದ್ಸರಿ ಹನುಮ ಜಯಂತಿ ಮಾಡ್ತೀವಿ. ಹನುಮ ಜಯಂತಿಲಿ ಒಂದು 7-8 ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ. ಅದು ಮಾತ್ರ ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ತಿಂಕೆ ಮಾಡಲ್ಲ. ನಾವು ಹೋದ ವರ್ಷ ನೋಡಿರ್ತೀವಿ ಅವ್ರನ್ನ, ಪ್ರತಿ ವರ್ಷವೂ ಹನುಮ ಜಯಂತಿಲೇ ಅವ್ರು ನೋಡೋಕ್ಕಾಗೋದು ನಾವು. ಆ ಥರ ಒಂದು ಜನ ಸಾಗರ ಇರುತ್ತೆ. ಅದು ನೋಡೋಕ್ಕೆ ಒಂದು ನಮಗೆ ಅದ್ಭುತ. ನನ್ನ ಹೆಸರು ದಿವ್ಯಾ ಅಂತ. ನಮ್ಮ ಮನೆ ಇರೋದು ಇಲ್ಲೇ. ನಾನು ಎವ್ರಿ ವಾರನೂ ಬರ್ತೀನಿ ಈ ದೇವಸ್ಥಾನಕ್ಕೆ. ತುಂಬ ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬರ್ತಾನೇ ಇದ್ದೀವಿ. ನಮ್ಮ ಫ್ಯಾಮಿಲಿ ನಾವು ಎಲ್ಲರೂ ಬರ್ತಾಯಿದ್ದೀವಿ. ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಪಾಸಿಟಿವ್ ಫೀಲ್ಸ್ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ದೇವರಿದ್ದಾರೆ ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎವ್ರಿ ವೀಕು ಬರ್ತೀವಿ ನಾವು ಇಲ್ಲಿಗೆ. ನಾವು ಅಂದ್ಕೊಂಡಿರೋದೆಲ್ಲ ಆಗಿದೆ. ದೇವ್ರಿಗೆ ಏನಾದರೂ ಈ ಥರ ಆಗಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಬೇಗ ಅದ್ರ ರಿಸಲ್ಟ್ಸ್ ಎಲ್ಲ ಗೊತ್ತಾಗತ್ತೆ. ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ ಎಲ್ಲರೂ ಯೂಶ್ವಲಿ ಇಲ್ಲೇ ಇರ್ತಾರೆ ದೇವಸ್ಥಾನದಲ್ಲಿ, ಸೇವೆ ಮಾಡಿಕೊಂಡು ಇರ್ತಾರೆ. ತುಂಬ ಖುಷಿ ಆಗುತ್ತೆ. ದೇವ್ರ ಹತ್ರ ತುಂಬ ಕನೆಕ್ಷನ್ ಇದೆ. ಆಂಜನೇಯ ಅಂತ ಅಂದರೆ ನನ್ನ ತಮ್ಮ, ನಮ್ಮಪ್ಪ ಎಲ್ಲ ಇಲ್ಲೇ ಇದ್ಕೊಂಡು 3 ದಿನ ಎಲ್ಲ ಮಾಡಿದ್ದಾರೆ ಹನುಮ ಜಯಂತಿ ಎಲ್ಲನೂ ಎಲ್ಲ ಸೇರಿಕೊಂಡು. 3 ದಿನವೂ ನಾವು ಇಲ್ಲೇ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪೂಜೆಗಳು, ಹೋಮ, ಆಮೇಲೆ ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ.